ಕುಶಾಲನಗರದ ಕೊಪ್ಪ ಗೇಟ್ ಬಳಿ ಇರುವ ಕಾವೇರಿ ದೇಗುಲದಲ್ಲಿ ಬಾರವಿ ಕನ್ನಡ ಅಭಿಮಾನಿ ಸಂಘದ ವತಿಯಿಂದ ಮಾಘ ಹುಣ್ಣಿಮೆ ಅಂಗವಾಗಿ ಪೂಜಾ ಕಾರ್ಯಕ್ರಮ ಜರುಗಿತು. ಕಾವೇರಿ ಪ್ರತಿಮೆಗೆ ಹಾಲು, ತುಪ್ಪ, ಅರಿಶಿನ, ಕುಂಕುಮಗಳಿಂದ ಅಭಿಷೇಕ ಮಾಡಲಾಯಿತು. ಅರ್ಚಕ ಪುರುಷೋತ್ತಮ ಭಟ್ ನೇತೃತ್ವದಲ್ಲಿ ಕಾವೇರಿ ಪ್ರತಿಮೆಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಆರತಿ ಬೆಳಗಲಾಯಿತು. ಈ ಸಂದರ್ಭ ಬಾರವಿ ಕನ್ನಡ ಸಂಘದ ಪ್ರಮುಖರಾದ ರವೀಂದ್ರ ಪ್ರಸಾದ್ ಮಾತನಾಡಿ, ನದಿಯಿಂದ ಕಲುಷಿತಗೊಳಿಸುವ ಮನಸ್ಥಿತಿ ಬದಲಾಯಿಸುವುದರ ಜೊತೆಗೆ ಉತ್ತಮ ಪರಿಸರ ನಿರ್ಮಾಣ ಮಾಡುವಲ್ಲಿ ಜನರ ಪಾತ್ರ ಮಹತ್ವದ್ದಾಗಿದೆ. ಕಾವೇರಿ ಮಾತೆ ನಾಡಿಗೆ ಸುಖ, ಶಾಂತಿಯನ್ನ ತರಲಿ, ಉತ್ತಮ ಮಳೆಯಾಗುವ ಮೂಲಕ ರೈತರ ಬಾಳಿನಲ್ಲಿ ಸಂತಸ ತರಲಿ ಎಂದರು. ನಂತರ ನೆರೆದಿದ್ದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನ ಮಾಡಲಾಯಿತು. ಈ ಸಂದರ್ಭ ಬಾರವಿ ಕನ್ನಡ ಅಭಿಮಾನಿ ಸಂಘದ ಪ್ರಮುಖರಾದ ಬಬೀಂದ್ರ ಪ್ರಸಾದ್, ವಿಜೇಂದ್ರ ಪ್ರಸಾದ್, ಸೋಮಶೇಖರ್, ಚಂದ್ರು, ರುದ್ರ ಮತ್ತಿತರರು ಪಾಲ್ಗೊಂಡಿದ್ದರು. ನಾಡಿನ ಸಮಸ್ತ ಜನತೆಗೆ ಹುಣ್ಣಿಮೆ 143ನೇ ಹುಣ್ಣಿಮೆ ಅನ್ನ ಸಂತರ್ಪಣಾ ಪ್ರಯುಕ್ತ ಅವರಿಗೆ ಕಾವೇರಮ್ಮನ ಧನ್ಯವಾದ ಹೇಳುತ್ತಾ, ಬಂಧುಗಳೇ, ಸುಮಾರು ಕೊಡಗಿನ 3 ತಾಲೂಕಿನಲ್ಲಿ ಸೋಮವಾರಪೇಟೆ ಕಾವೇರಿ ಮಾತೆ, ಮರಗೋಡಿಯಲ್ಲಿ ಕಾವೇರಿ ಮಾತೆ, ಅದೇ ರೀತಿಯಲ್ಲಿ ತಾಲೂಕಿನ ಕುಶಾಲನಗರದ ಮತ್ತು ಮೈಸೂರು ಜಿಲ್ಲೆಯ ಗಡಿ ಭಾಗದಲ್ಲಿ 3 ಕಾವೇರಿ ಮಾತೆಯ ಒಂದು ಪ್ರತಿಮೆಯನ್ನು ಪ್ರತಿಷ್ಠಾಪಿಸಿ ಇಂದು ಕೊಡಗು ಜಿಲ್ಲೆಯ ಜನರ ಒಂದು ಸಹಕಾರ ಪ್ರೀತಿಯಿಂದ ನಾವು ಈ ಕಾರ್ಯ ಮಾಡ್ಕೊಂಡು ಬಂದಿದ್ದೀವಿ. ಇದಕ್ಕೆ ಪ್ರತಿಯೊಬ್ಬರ ಸಹಕಾರ ಇದೆ. ಅದೇ ರೀತಿಯಲ್ಲಿ ಈಗ ಸ್ವಲ್ಪ ಮಳೆಯ ಅಭಾವ ಇದೆ. ಕಾವೇರಿ ತಾಯಿ ಕನಿಕರ ತೋರಿಸಿ ಎಲ್ಲರಿಗೂ ಒಂದು ಒಳ್ಳೆಯ ರೀತಿಯ ಮಳೆ ಬರಲಿ, ಎಲ್ಲರಿಗೂ ಸಮಾಧಾನ ಆಗಲಿ ಅಂತ ಹೇಳ್ತಾ ಬಂದ ಎಲ್ಲ ಭಕ್ತಾದಿಗಳಿಗೂ ಧನ್ಯವಾದಗಳು.